ಥರ್ಡ್ ಮ್ಯಾಚ್ ಆಫ್ ದ ಸೀಸನ್ ಅಂತೀನಿ. ಪ್ರೋಗ್ರಿ ಏನೈತಿ ಬಿ ಬೇರೆ ಸಾಕ್ಬೋದು ಹಂಗೆ. ಆಮೇಲೆ ಗ್ರೀನ್ ಜರ್ಸಿಯಲ್ಲಿ ಹೋಗ್ಬೋದು ತೊಗೋತೀನಿ ಸದ್ಯಕ್ಕೆ, ಇಷ್ಟಕ್ಕೆ ಹೋಗೋದಿಲ್ಲ. ಸೊ ಲೆಟ್ಸ್ ಗೋ. ಇನ್ನೂ ಸ್ಟೇಡಿಯಂ ಹೋಗಿಲ್ಲ, ಅಷ್ಟು ಬೇಗ ಆಯಿತು. ಸೊ ಸ್ಟೇಡಿಯಮ್ದಾಗ ಹತ್ರ ಇನ್ನೂ ಜಸ್ಟ್ ನೆಕ್ಸ್ಟ್ ಟೈಲ್ ಬೇಕಾಗುತ್ತೆ ಬರೀ ಹೇಳಕತ್ತೆ. ಫೋರ್ತ್ ಹೋಮ್ ಮ್ಯಾಚ್ ಗೆಲ್ತಾರೆ ಸೋಲ್ತಾರೆ. ಲಾಸ್ಟ್ ಟೈಮ್ ಅವೇ ಮ್ಯಾಚಸ್ ಎಲ್ಲ ಗೆದ್ದಿದ್ರು, ಈ ಸಲ ಹೋಮ್ ಮ್ಯಾಚಸ್ ಎಲ್ಲ ಗೆಲ್ತಾರೆ. ಸೊ ಹಂಗಾಗಿ ಪ್ಲೇ ಆಫ್ ನಮ್ಮಲ್ಲಿ ಐತಿ, ಫೈನಲ್ಸು ನಮ್ಮಲ್ಲಿ ಐತಿ. ಸೇಮ್ ರೆಕಾರ್ಡ್ ಒನ್ಸ್ ಅಗೇನ್ ಈ ಸಲ ಗೆಲ್ತೀವತ್ತ ಹೋಪ್ಸ್ ಐತಿ. ಏಳೇಳು ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ. ಸೊ ಗೇಟ್ ಒಳಗೆ ಎಂಟ್ರಿ ಆಯ್ತು. ಈಗ ನೆಕ್ಸ್ಟ್ ತೊಗೊಂಡು ಒಳಗೆ ನೋಡೋಣ. ಗ್ರೀನ್ ಜರ್ಸಿ ಸಿಗಲಿಲ್ಲ ನನಗೆ ಆ್ಯಕ್ಚುಲಿ, ತೊಗೋಬೇಕತ್ತಿತ್ತು. ಇಲ್ಲ ನಾಳೆ ನೆಕ್ಸ್ಟ್ ಮ್ಯಾಚ್ ಮತ್ತೊಂದು ಸಲ ಬಂದಾಗ ತೊಗೋತಾನೆ. ಕಿಂಗ್ ಕೊಹ್ಲಿ ಜೊತೆ ಮ್ಯಾಚ್ ನೋಡ್ಬೇಕು ಇವಾಗ. ಕಿಂಗ್ ಕೊಹ್ಲಿ ಸ್ಟೇಡಿಯಂ ಒಳಗೆ ಬರ್ಕೊಡ್ದು ಆಲ್ರೆಡಿ ಆಲೋಕೆ ಬಂದಿದ್ದರು. ಸೊ ಅವರು ಪರ್ಫಾರ್ಮೆನ್ಸ್ ಎಲ್ಲ ಮಾಡಿದರು, ಸ್ವಲ್ಪ ಸಾಂಗ್ಸ್ ಎಲ್ಲ ಹಾಡಿ. ಆ್ಯಕ್ಚುಲಿ ನನ್ನ ಸೀಟ್ ಫಸ್ಟ್ ಬೇರೆ ಕಡೆ ಇತ್ತು, ಅಲ್ಲಿ ಅವ ಮಗ ಮತ್ತಿದ್ರು ಅಂತೇಳಿ ನಾ ಬೇರೆ ಕಡೆ ಶಿಫ್ಟ್ ಆದೆ. ಅಲ್ಲಿ ಇನ್ನೊಂದು ಫ್ರೆಂಡ್ಸ್ ಗ್ರೂಪ್ ಬಂತು, ಅವರಿಗೆ ಶಿಫ್ಟ್ ಅಂತ ಮತ್ತೆ ಇನ್ನೊಂದು ಕಡೆ ಶಿಫ್ಟ್ ಆದೆ. ಬಟ್ ಫೈನಲಿ ಒಂದು ಕಡೆ ಚಲೋ ಸಿಕ್ತು. ಸೊ ಈಗ ಟಾಸ್ ಆಕೈತಿ. ಆ್ಯಸ್ ಯೂಶ್ವಲ್ ನಮ್ಗೆ ಗೊತ್ತಿರುವಂಗೆ ಟಾಸ್ ನಾವು ಸೋಲ್ತೀವಿ, DC ಟಾಸ್ ಗೆಲ್ತೈತಿ. ಸೊ ಅವರು ಫಸ್ಟ್ ಬಾಲಿಂಗ್ ತೊಗೋತಾರು, ನಾವು ಬ್ಯಾಟಿಂಗ್ ಮಾಡಬೇಕೈತಿ. ಕ್ಯಾಪ್ಟನ್ ಮೊದಲು ಕೊಹ್ಲಿ ಬಂದಾಗೆಲ್ಲ ರೋ ಇರ್ತಿದ್ದು, ಈಗ ನಮ್ಮ ರಜತ್ ಪಡೆದಾಗ ಬಂದಾಗ ಯಾಪ್ರಿ ಸೌಂಡ್ ಎತ್ತೀನಿ ನೋಡ್ರಿ. ಇನ್ನೂ ಮ್ಯಾಚ್ ಸ್ಟಾರ್ಟ್ ಆಗಿಲ್ಲ, ಆಲ್ರೆಡಿ ಈ ಥರ ವೈಬ್ ಐತಿ. ಸೊ ಇಮ್ಯಾಜಿನ್ ಮಾಡಿರಿ, ಮ್ಯಾಚ್ ಸ್ಟಾರ್ಟ್ ಆದ್ಮೇಲೆ ಯಾವ್ದಾರು ವೈಬ್ ಇರ್ಬೋದು. ಇದಕ್ಕೆ ಚಿನ್ನಸ್ವಾಮಿಗೆ ಬರ್ಬೇಕಂತ ಹೇಳೋದು. ಸೊ 1 by 1 ಪ್ಲೇಯರ್ಸ್ ಇಂಟ್ರೊಡಕ್ಷನ್ ಆಕೈತಿ. KL ರಾಹುಲ್ಗಂತೂ ಯಾವಾಗಲೂ ಬರುತ್ತೆ ಚೇರಿಂದ. ಕನ್ನಡ ಸಾಂಗ್ಸ್ ಹಾಕ್ತಿರ್ತಾರೆ. ಸೊ ಅದ್ರ ಮೇಲೆ ನಮ್ಮದು ಫ್ಯಾನ್ಸ್ ಎಲ್ಲ ಡ್ಯಾನ್ಸ್ ಮಾಡ್ತಿರ್ತಾರೆ. ಅದಕ್ಕಿಂತ ಮುಂಚೆ ಮಲ್ಯಾಗ ಒಂದ್ಸಲ ಹಾಯ್ ಹೇಳ್ರಿ ಇಲ್ಲಿಂದನ. ಬ್ಯಾಟಿಂಗ್ ನಮ್ದಿರೋದ್ರಿಂದ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಅಂಕನ ಹಿಡಿತಾರೆ. ಫಸ್ಟ್ ಬಾಲ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಯಾಪರಿ ಚೇರ್ ಮಾಡ್ತಾರೆ ಎಲ್ಲರೂ. ನೆಕ್ಸ್ಟ್ ಕೊಹ್ಲಿ ಬರ್ತಾನೆ ಫಸ್ಟ್ ಬ್ಯಾಟಿಂಗ್ ಮಾಡೋಕೆ. ಅವಾಗೂ ಚೇರ್ ಜೊತೆ ಎಲ್ಲರೂ ಜೋಶ್ ಕುಂತಾರು. ಇದಕ್ಕೆ ಚಿನ್ನಸ್ವಾಮಿ ಒಳಗೆ ಸಿಗೋ ಥ್ರಿಲ್ ಎಲ್ಲೂ ಸಿಗೋದು ಹೇಳಿ ನಿಮಗೆ. ಅದು ವೈಭವ ಬೇರೆ ಹೇಳಿ ಚಿನ್ನಸ್ವಾಮಿ ಒಳಗೆ ನೀನು ಹೇಳಿ. ಆಬ್ವಿಯಸ್ಲಿ ನಮ್ಮ KL ರಾಹುಲ್ ಹೆಂಗೆ ಬರೀತಾರೆ, ಮಂದಿನ ಮಗ ಹೇಳಿ ಕೇಳಿ. ರಾಹುಲ್ಗೆ ಎಲ್ಲರೂ ರಾಹುಲ್ ಚಿರಡಿಸ್ಕೊಂಡು ನೋಡಲ್ಲ ಹೆಂಗೆ ರೆಸ್ಪಾಂಡ್ ಮಾಡ್ತಾನೆ ಇಮಿಡಿಯೇಟ್ಲಿ. ಅದೇ ನೆಕ್ಸ್ಟ್ ಬಾಲ್ ಕೊಹ್ಲಿ ಚೇರ್ ಮಾಡಿದ್ರು. ಕೊಹ್ಲಿನೂ ಅದೇ ಥರ ನಮ್ಗೆ ರಿಯಾಕ್ಟ್ ಮಾಡ್ತಾನೆ, ಬೌಂಡ್ರಿ ಹೊಡೆದು. ಎರಡು ಸೀಟ್ ಚೇಂಜ್ ಮಾಡಿದ್ಮೇಲೆ ಕಡೆಗೆ ಸೀಟ್ ಬಂದಿದ್ದಕ್ಕೂ ಸಾರ್ಥಕ ಆಯ್ತು. ಯಾಕಂದ್ರೆ ನಮ್ಮ ಹಿಂದೆ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡ ಕಾಮೆಂಟೇಟರ್ ಶಶಾಂಕ್ ಅವ್ರು ಬರ್ತಾರೆ. ಅವ್ರ ಜೊತೆ ಮಸ್ತ್ ಮಜಾ ಮಾಡ್ತೀವಿ ನಾವಂತರೂ. ಮ್ಯಾಚ್ ತುಂಬ ಅಗ್ರಿ, ಅಷ್ಟು ಹಿಟ್ಟಿಂಗ್ ಇದ್ರಕ್ಕಿಲ್ಲ ಈ ಮ್ಯಾಚ್ ಒಳಗೆ. ಬಟ್ ಸ್ಟಿಲ್ ಇಷ್ಟಲಾದ್ರೂ ಮಜಾ ಮಾಡಿದ್ವಿ. ಫಿಲ್ ಸಾಲ್ಟ್ ಅಂದ್ರೆ ನಮ್ಗೆ ಮಜಾ ಮಾಡಿಸಿದ. ಇವು ನೋಡಪ್ಪ ಮಿಲ್ಲರ್ ಯಾವಾಗಲೂ RCB ಅಗೇನ್ಸ್ಟ್ ಪರ್ಫಾರ್ಮ್ ಮಾಡ್ದ. ಸೊ ಫಿಲ್ ಸಾಲ್ಟ್ 50 ಹಿಡಿತಾನು ಈ ಸೀಸನ್ದಾಗ. ಒಂದು ಸೆಕೆಂಡ್ 50 ಮಿತ್ರ ಮಟಾಶ್.
ನಾ ಕೇಳ್ತಿರ್ತೀನಿ ಕಾಮೆಂಟ್ರಿ ಬಿಟ್ಟು ಇಲ್ಲಿ ಬಂದಿರಲ್ಲ ಅಂತೇಳಿ. ಅವ್ರು ನಾಳೆ ಕಾಮೆಂಟ್ರಿ ಐತಿ, ಸೊ ಅದಕ್ಕೆ ಇವತ್ತು ಆಫ್ ಐತಿ, ಅವ್ರ ಸಂಬಂಧ ಬಂದೆ ಅಂತ ಹೇಳ್ತಾರೆ. ಅವ್ರ ವೈಫ್ ಜೊತೆ ಬಂದಿರ್ತಾರೆ ಆ್ಯಕ್ಚುಲಿ ಅವರು. ಆಮೇಲೆ 1 by 1 ವಿಕೆಟ್ ಬ್ಲಾಕ್ ಸ್ಟಾರ್ಟ್ ಆಕ್ಕವು. ಆ್ಯಕ್ಚುಲಿ 140 ಇತ್ತು ಆ 14 ಓವರ್ಸ್ಗೆ. ಚಲೋ ಹೊಂಟಿತ್ತು, 200 ಆಕೈತಿ ಆರಾಮ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ನೋಡ್ರೆ 1 by 1 ವಿಕೆಟ್ ಬ್ಲಾಕ್ ಸ್ಟಾರ್ಟ್ ಆಗೋದು. ಏನು ದಿಕ್ಕತ್ತು ತೋರಿಸಲಿಲ್ಲ ನಮಗಂತೂ. ಲಾಸ್ಟ್ 6 ಓವರ್ ಬರೀ ಹಬ್ಬ ಅಂದ್ರೆ 30 ರನ್ ಹೊಡೆದಾರ ನಮ್ಮವ್ರು. ನನ್ನ ಸ್ಟ್ಯಾಂಡಿಂದ ಆರ್ ಜೆ ರಾಕೇಶ್ ನೋಡಿ ಎಷ್ಟು ಈಸಿ ಅಂತಾನು. ಮುಖೇಶ್ ಕುಮಾರ್ ಪಾಪ ಬಾಲ್ ಡೆಕ್ ಹೋಗಿ ಪಾಪ ಮೂಗುಡ್ಕೋತಾನು. ರಕ್ತ ಅಷ್ಟು ಬರಕ್ಕೆ ಸ್ಟಾರ್ಟ್ ಅದ್ರ ಸಂಬಂಧ ಅವನ್ನ ಹೊರಗೆ ಕುಂದಿಸ್ತಾರು. ಅವನ ಪ್ಲೇಸ್ದಾಗ ಬೇಕಾದ್ರೆ ಬರ್ತಾನೆ. ಆಮೇಲೆ ಸೊ ಫಸ್ಟ್ ಹಾಫ್ ಮುಗಿದೈತಿ. ಮುಗಿದ್ಮೇಲೆ ನಂದಿನಿ ಸ್ಟೋರ್ಗೆ ಹೋಗ್ತೀನಿ. ಯಾಕಂದ್ರೆ ಲಾಸ್ಟ್ ಟೈಮ್ ಬದಾಮಿಲ್ಗೆ ನಾ 80 ರೂಪಾಯಿ ಕೊಟ್ಟಿದ್ದೆ. ಯಾಕಂದ್ರೆ ಅವ ಅಲ್ಲೇ ನಾವು ಕುತ್ತಲ್ಲೇ ಬಂದು ಕೊಡ್ತಾನೆ. ಅವ ಥರ್ಡ್ ಪಾರ್ಟಿ. ಸೊ ಇವ್ರ ಕಡೆಯಿಂದ ಪರ್ಚೇಸ್ ಮಾಡಿ ಅಲ್ಲಿ ಬಂದು ನಮಗೆ ಡಬಲ್ ರೇಟಿಂಗ್ ಮಾಡ್ತಾನೆ. ಅದಕ್ಕೆ ಈ ಸಲ ಡೈರೆಕ್ಟ್ ನಾ ಸ್ಟಾಲ್ಗೆ ಬಂದೆ. ಅಲ್ಲಿ ನೋಡ್ರಿ ಬರೀ 30 ರೂಪಾಯಿ. ನಾ ಒಂದು ಬರಿಟೋ ತೊಗೋತೀನಿ, ಆಮೇಲೆ ಒಂದು ಚಿಪ್ಸ್ ತೊಗೋತೀನಿ, ಪ್ರೋಟೀನ್ ಚಿಪ್ಸ್, ಒಂದು ನಂದಿನಿ ಬದಾಮಿ ತೊಗೋತೀನಿ. ಫಸ್ಟ್ ಬರಗೋಡ್ದನ ಆಲ್ರೆಡಿ ಒಂದು ವಿಕೆಟ್ ಇರ್ತೈತಿ. ನಮ್ಮ ಭುವಿ ಸ್ವಿಂಗ್ ಕಿಂಗ್ ಗೊತ್ತಲ್ಲ, ಒಂದು ವಿಕೆಟ್ ಹೋಗಿದ್ದು ಖುಷಿ ಪಡ್ತಿರ್ತೀನಿ. ಆದ್ರೆ ರಾಹುಲ್ ನೋಡ್ರೆ ಫುಲ್ ಚೆಸ್ತಿರ್ತಾನೆ ಈ ಕಡೆಯಿಂದ. ಇಲ್ಲಿ ನೋಡಿ ಶಶಾಂಕ್ ಅವ್ರ ರಿಯಾಕ್ಷನ್ ಆಗೈತಿ. ನಮ್ಮ ಜಿತೇಶ್ ಶರ್ಮಾ ಹಿಡಿತಾನೆ ಕ್ಯಾಚ್ ಹೇಳ್ತೀನಿ, ಅವ್ನು ಅಲ್ಟಿಮೇಟ್ ಕ್ಯಾಚ್ ಹೇಳ್ತಾನೆ. ಸೊ ಎಲ್ಲ ಊಟ ಎಲ್ಲ ಅವತ್ತಿಂದ ಮಾಡಿದೆ. ಲಾಸ್ಟಿಗೆ ಹೆಂಗೂ ವಿಕೆಟ್ ಹೋಗ್ತಾ ಅಂತೇಳಿ ಖುಷಿಲೇ ಒಂದು ಬದಾಮಲ್ಲಿ ಕುಡಿತಿದ್ದೆ. ಅಷ್ಟು ನೋಡಿದ್ರೆ ಟೀಮ್ ಯೂಟ್ ಬಂತಾನು ನೋಡಿ. ಸ್ಯಾಮ್ಸಂಗ್ ಅಲ್ಟ್ರಾ 225 ಅನ್ನೋದು ಕ್ಯಾಮ್ರಾ ಏನು ಕ್ಲಾರಿಟಿ ಐತೆ ನೋಡು. ಯಾವ ಬರೀ ಝೂಮ್ ಮಾಡೋನು ಕ್ಲಾರಿಟಿ ಐತಿ. ಏನಿಲ್ಲ ಅಂದ್ರೆ 20ರಿಂದ 25 ರನ್ ಸೇವ್ ಮಾಡ್ತಾನೆ ಫೀಲ್ಡಿಂಗ್ ಒಳಗೆ. ಫೀಲ್ಡ್ ಸಾಲ್ಟ್ ಇದ್ರೆ ನಾವು ಬ್ಯಾಟಿಂಗ್ದಾಗ ಪರ್ಫಾರ್ಮ್ ಮಾಡಲಿ ಬಿಡಲಿ, ಬಟ್ ಫೀಲ್ಡಿಂಗ್ದಾಗ ನೆಕ್ಸ್ಟ್ ಲೆವೆಲ್ ಫೀಲ್ಡ್ ಸಾಲ್ಟ್. ಈ ಬಾಲ್ ಏನಾರ ಜಿತೇಶ್ ಶರ್ಮಾ ಹಿಡಿದಂದಿರ ಪಕ್ಕ ಈ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಭಾಳ ಇತ್ತು. ಏನೆಲ್ಲ ಒಂದು 20ರಿಂದ 25 ರನ್ ಎಕ್ಸ್ಟ್ರಾ ನಮ್ಗೆ ಲಾಸ್ ಆಯ್ತು. ಇದೊಂದು ವಿಕೆಟ್ ಮಿಸ್ ಆಗಿತ್ತು. ಸೊ ಅದೇ ಟೈಮ್ದಾಗ ಬ್ರೇಕ್ ಆಗುತ್ತೆ. ಬ್ರೇಕ್ ಟೈಮ್ದಾಗ ನಾವೆಲ್ಲರೂ KL ರಾಹುಲ್ ವಿಶ್ ಮಾಡ್ತೀವಿ. ವಿಶ್ ಆದ್ಕೂಲೆ ನಾವು ಜೋಶ್ ಒಳಗೆ 50 ಹೊಡಿತಾನು. ಅದೊಂದು ನಮ್ಮ 100 ಮ್ಯಾಚ್ ಇದೆ. ಸೊ ಅದಕ್ಕೆ ಪ್ಲಸ್ ಇದಕ್ಕೆ ಅಡುಗೆ ಎಲ್ಲ ಕೂಡ ವಿಶ್ ಮಾಡ್ತೀವಿ. MJ ರಾಕೇಶ್ ಅವರು. ನಾನು ಶಶಾಂಕ್ ಅವ್ರಂದ್ರೂ ಫುಲ್ ಮಜಾ ಮಾಡಿಯಪ್ಪ. ಪ್ರತಿ ಬಾಲ್ 6 ಹೊಡೆದಾಗ ಅಥವಾ ಪ್ರತಿ ಬಾಲ್ ನಮ್ಮ ಅವ್ರದ್ದು ವಿಕೆಟ್ ಬಿತ್ತಾಗೋದು. KL ರಾಹುಲ್ ವಿಕೆಟ್ ಹೋದ್ಮೇಲೆ ಅಂತೂ ಹೋಲ್ ಸ್ಟೇಡಿಯಂ ಆಲ್ಮೋಸ್ಟ್ 2 ನಿಮಿಷ ಫುಲ್ಲೇ ಸೆಲೆಬ್ರೇಷನ್ ಮಾಡ್ತೀವಿ. ಒಂದಿನ ಮಗ ಇರ್ಬೋದು, ಬಟ್ ಟೀಮ್ ಅಂತ ಬಂದಾಗ RCBನೆಲ್ಲ ಅಷ್ಟೇ ಆಗೋದು. ಅವ್ನ ಸಪೋರ್ಟ್ ಇದ್ದೇ ಇರ್ತೈತಿ. 50 ಹೊಡೆದ ಸಾಕು, ಅವ್ನ ಕೆಲಸ ಮುಗೀತು. ಅದ ಟೈಮ್ದಾಗ ಅಕ್ಷರ್ ಪಟೇಲ್ಗೆ ಕ್ರ್ಯಾಂಪ್ ಆಕೈತಿ ಫಸ್ಟ್ ಟೈಮ್. ಅದಾದ್ಮೇಲೆ ನೆಕ್ಸ್ಟ್ ಕೊಹ್ಲಿ ನಮ್ಮ ಕಡೆ ಬರ್ತಾನು. ಈ ಸಲ ಯಾಕೋ ಸ್ವಲ್ಪ ಲೇಟ್ ಮಾಡಿ ಬಂದ ಕೊಹ್ಲಿ. CSK ಮ್ಯಾಚ್ ಒಳಗೆ ಭಾಳ ಸಲ ಬಂದಿದ್ದ. ಆಮೇಲೆ ಮತ್ತೊಂದು ಸಲ ಕ್ರ್ಯಾಂಪ್ ಆಕೈತಿ ಅಕ್ಷರ್ ಪಟೇಲ್ಗೆ. ಸೊ ಈ ಸಲ ಅವ್ನು ಗ್ರೌಂಡಿಂದ ಹೊರ ಕಳಿಸ್ತಾರೆ. ಸೊ ಇನ್ನೇನು ಮ್ಯಾಚ್ ಕೈಯಾಗ ಬಂತು ಅನ್ಕೊಡ್ದ ಸ್ಟೆಪ್ಸ್ ಬಂದ ಕುಮಾರ್ ಸ್ಟಾರ್ಟ್ ಮಾಡ್ತಾನೆ. ಸ್ಟೆಪ್ಸ್ 50 ಹೊಡಿತಾನು. ಆಲ್ಮೋಸ್ಟ್ ಭುವಿ ಆಗಲಿ ರಸಿಕ್ದಾರ್ ಆಗಲಿ ಚಲೋ ಬೌಲಿಂಗ್ ಮಾಡಿರ. ಲಾಸ್ಟ್ ಒಂದು 3 ಓವರ್ ಕಂಟ್ರೋಲ್ ತಂದಿದ್ರು. ಪ್ರತಿ ಬಾಲ್ ಇಂಪಾರ್ಟೆಂಟ್ ಆಗಿತ್ತು. ಬಟ್ ಏನು ಮಾಡೋದು, ನಮ್ಮ ಕಡೆ 6th ಬಾಲರ್ ಶಾರ್ಟೇಜ್ ಐತಿ. ಪ್ರತಿ ಬಾಲ್ ಇಂಪಾರ್ಟೆಂಟ್. ಫುಲ್ ಇಂಟೆನ್ಸ್ ಮ್ಯಾಚ್. 6 ಬಾಲ್ 15 ರನ್ ಬೇಕು ಲಾಸ್ಟ್ ಓವರ್ಗೆ. ಆ ಎಕ್ಸ್ಟ್ರಾ ಬಾಲರ್ನ ನಮ್ಗೆ ಸಿಗಲ್ದಕ್ಕೆ ನಾವು ಹೋಗ್ಬೇಕಾಗಿತ್ತು ರೊಮಾರಿಯೋ ಶೆಫರ್ಡ್. ಲಾಸ್ಟ್ ಓವರ್ ಹಾಕೋ ಸ್ಪೆಷಲಿಸ್ಟ್ ಅಲ್ಲ, ಬಟ್ ನಮ್ಮ ಕಡೆ ಆಪ್ಷನ್ ಇದ್ರಲ್ಲ. ಸೊ ವಿ ಕಾಂಟ್ ಬ್ಲೇಮ್ ಹಿಮ್. ಬಟ್ ಆದರೂ 3 ಬಾಲ್ ಚಲೋ ಮಾಡಿದ. ಪ್ರತಿ ಬಾಲ್ ಇಂಪಾರ್ಟೆಂಟ್.
ಫುಲ್ ಇಂಟೆನ್ಸ್ ಮ್ಯಾಚ್. ಮಿಕ್ಕಿದ 3 ಬಾಲ್ ಹೊಡ್ಸ್ಕೊಂಡ. ಸೊ ಕಾಂಟ್ ಹೆಲ್ಪ್. ಈ ಮ್ಯಾಚ್ ಸೋತ್ವಿ, ಬಟ್ ಮಜಾ ಅಂತೂ ಬಂತು. ನೋ ಇಶ್ಯೂಸ್. ನೆಕ್ಸ್ಟ್ ಮ್ಯಾಚ್ ಗೆದ್ದು ಮತ್ತೆ ಹೋಗ್ತಾ ಹೋಗ್ತೀವಿ. ಆಸ್ ಆಫ್ ನೌ ಸೆಕೆಂಡ್ ಅದಿ ಟೇಬಲ್ದಾಗ. ನೆಕ್ಸ್ಟ್ ಮ್ಯಾಚ್ ಟಿಕೆಟ್ಸ್ ಅಪ್ಡೇಟ್ ಆಲ್ರೆಡಿ ನಾನು ನಮ್ಮದು ಇನ್ಸ್ಟಾಗ್ರಾಮ್ದಾಗ ಹೇಳೀನಿ. ಹೋಗಿ ಎಲ್ಲರೂ ಫಾಲೋ ಮಾಡಿ. ನಾಳೆ 4 ಗಂಟೆ ಅಂದರೆ 21st 4 PM ಮ್ಯಾಚ್ ಮುಗಿಸ್ಕೊಂಡು ಹೊರಗೆ ನೋಡ್ತೀವಿ. ನೋಡಿದ್ರೆ ಈ ಪರಿಜನ ಸಾಗರ